ಟಗರು ಫಿಲಮಲ್ಲಿ ಪ್ರೇಮ್ ಮಗಳು ಹೇಳ್ತಾ ಇದ್ಲು ಡೈಲಾಗಿ, ಒತ್ತಿ ಬಿತ್ತಿ ನಾವೇ ಕಣಪ್ಪ ಕೈ ಎತ್ಕೊಡೋರು, ಶ್ರೀಮಂತರು ನಮಗಿಂತ ಶ್ರೀಮಂತರು ಇನ್ಯಾರಪ್ಪ ಅಂತಾನ. ಆದರೆ ಯಾವ ಥರ ಶ್ರೀಮಂತರು ಅಂದರೆ ಇರೋ ಬರೋ ಒಡವೆ ಎಲ್ಲ ಇಕ್ಕಿ ಕೂಲಿಯರ್ಗಳಿಗೆ 2 ಹೊತ್ತು ಊಟ, 500 ರೂಪಾಯಿ ಕೂಲಿ, ಅವ್ರಿಗೆ ಎಲೆ ಅಡಿಕೆ, ಅವ್ರಿಗೆ ಕಾಫಿ ಎಲ್ಲ ಕೊಟ್ಟು ಇಲ್ಲೋಡಿಲಿ ಸಾಲಗಾರರಾಗಿ ಒಡವೆ ವಸ್ತು ಎಲ್ಲ ಇಕ್ಕಿ ಹಿಂಗೆ ಕರೆಮಣೆ ಹಾಕ್ಕೊಂಡು ತಿರ್ಗಾ ಅಂತ ಅದೃಷ್ಟವಂತರು ನಾವು ರೈತರು. ಇದು ನಮ್ಮ ಸಿರಿತನ, ಇದು ನಮ್ಮ ಶ್ರೀಮಂತಿಕೆ. ಇರೋದನ್ನೆಲ್ಲ ಕೊಟ್ಟು ಭೂಮಿ ತಾಯಿಗೆ ಹಾಕ್ಬಿಟ್ಟು ಹಿಂಗಿರೋದೇ ನಮ್ಮ ಒಂದು ಶ್ರೀಮಂತಿಕೆ. ಪ್ರತಿಯೊಬ್ಬ ರೈತನು ಮನೆಯಲ್ಲೂ ಇದೇ ಕಥೆನೇ, ಇದೇ ಜೀವನನೇ ನಡೀತಾ ಇರೋದು. ಇದೇ ಒರ್ಜಿನಲ್ಲು. ಹತ್ತಿ ಗಿಡದ ಕ್ರಾಸ್ ಮಾಡಬೇಕಂದ್ರೆ, ಈ ಗಿಡ ತರಬೇಕಂದ್ರೆ ರೈತರು ಜೀವ ಮೇಲೋ ಕೆಳಗೆ ಬಂದಿರ್ತೈತಿ. ಸುಮ್ಮನೆ ಡೈಲಾಗೆ ವಿಡಿಯೋಸ್ ಹಾಕಂತಾರಲ್ಲ ಅದಲ್ಲ. ಇಲ್ಲಿ ಬಂದು ಉರಿಯೋ ಬಿಸಿಲಾಗೆ ಒಯ್ಯೋ ಮಳೆಯಲ್ಲಿ ಆ ಕೂಲರ್ ಕೂಟ ಆಡ್ಕೊಂಡು ಅವ್ರಿಗೆ ಮುದ್ದೆ ಹೊಂದಿಸಿ, ಅವ್ರಿಗೆ ಕಾಫಿ ಹೊಂದಿಸಿ, ಅವ್ರಿಗೆ ಎಲೆ ಅಡಿಕೆ ಹೊಂದಿಸಿ, ಅವರಿಗೆ ಎಲ್ಲ ಬದುಕು ಮಾಡಿಸ್ಕೊಂಡು ಇದನ್ನು ಹೊಲದಲ್ಲಿರೋದು ತಗೊಂಡೋಗಿ ಮನೆಗೆ ಹಾಕೊಂಡಾಗ ಇದ್ರ ಸತ್ಯಾಂಶ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದ್ರ ಕಷ್ಟ, ಅದ್ರ ಪ್ರತಿಫಲ ಏನು ಅಂತ. ಸುಮ್ಮನೆ ಗಡ್ಡೆ ಮೇಲೆ ನಿಂತ್ಕೊಂಡು ಬಾವಿಲಿ ನೀರು ಜಾಸ್ತಿ ಇದ್ದಾವೆ ಅಂತ ಹೇಳೋದಲ್ಲ. ಇದ್ರ ಕಷ್ಟ ಏನು ಅಂತ ಇದರಲ್ಲಿ ಬಿದ್ದವ್ರಿಗೆ ಗೊತ್ತು ಅಂತ. ಅದ್ಯಾರು ಹಣೆ ಬರ ಬರೆದ್ರೋ ಏನೋ ಈ ರೈತರ ಸವಾಸ.